ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ರಾಹುಲ್ ಗಾಂಧಿ ಜೊತೆಗಿನ ಸಿದ್ದರಾಮಯ್ಯ ಅವರ ಭೇಟಿಗೆ ಸಂಬಂಧಪಟ್ಟ ಹಾಗೆ, ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸಂಬಂಧಪಟ್ಟ ಹಾಗೆ ಸಚಿವರು ತಮ್ಮದೇ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಭೇಟಿ ವೇಳೆ ಯಾವ ಚರ್ಚೆಯೂ ಆಗಿಲ್ಲ ಅಂತ ಅನ್ಸುತ್ತೆ. ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಗಂಭೀರ ಚರ್ಚೆಯಾಗಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಗೆ ಕೈನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಈ ಪ್ರತಿಕ್ರಿಯೆ ಜಮೀರ್ ಅಹಮದ್ ಅವರದ್ದು. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇನ್ನು ರಾಹುಲ್ ಭೇಟಿಯ ವೇಳೆ ಏನು ಚರ್ಚೆಯಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು MB ಪಾಟೀಲ್ ಅವರ ಮಾತು. ನೋಡಿ ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನೂ ಇಲ್ಲ, ಏನೇನೂ ಇಲ್ಲ. ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಆ ಗೆರೆ ಯಾರು ಅವ್ರ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳಿದಿರಿ. ನನಗೆ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ ಕಂಪ್ನಿಯಲ್ಲಿ ಅಂತ ಹೇಳಿದಾರೆ ಅಂತ ಕೇಳಿ, ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೇಳಿ ಕಂಪ್ನಿಯಲ್ಲಿ ಅಂದಿದ್ದಾರೆ ಅಂತ ಕೇಳಿ ನಿಮ್ಗೆ ಕೇಳ್ತೀನಿ. ಸಮಸ್ಯೆಗಳು ಅಥವಾ ಗೊಂದಲಗಳು ನನಗೆ ಗೊತ್ತೇ ಇಲ್ಲ. ನೀವು ನಾನು ಇಲ್ಲಿದ್ದೆ, ನನಗೆ ಗೊತ್ತಿದೆ. ನನಗೆ ರಿಸೀವಿಂಗು ಸೆಂಡಿಂಗ್ ಆಫ್ ನನಗೇನು ಗೊತ್ತಿದೆ. ಸರ್, ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಸಾಕಷ್ಟು ಜನ ಶಾಸಕರು ಕೂಡ ನಿಮಗೆ ಸಾಕಾಗಿಲ್ವಾ ಅದು? ಈ ನಾಯಕ ಬದಲಾವಣೆ ವಿಚಾರ ಸಾಕು. ಎಲ್ಲ ಈಗ ಸಂಕ್ರಾಂತಿನೂ ಮುಗೀತು, ನವೆಂಬರ್ ಮುಗೀತು, ಸಂಕ್ರಾಂತಿ ಮುಗೀತು, ಎಲ್ಲ ಮುಗೀತು. ಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೆ ಹೇಳಿರ್ಬೇಕಲ್ಲ, ಮಾತಾಡಿದವರು ಅವರೇ ಅಲ್ಲ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿದ್ರು ಅಲ್ವಾ. ನಾವು ಬರ ಹೇಳ್ತೀವಿ ಅಂತ ಹೇಳಿ ಅಂದ್ರೆ ಏನೋ ಒಂದು ಸಂದೇಶ ಅಲ್ಲ ಸರ್, ಅದು ಮುಂದೆ ತೀರ್ಮಾನ ಮಾಡ್ತಾರೆ. ಬಯಸಿದ್ರಲ್ಲ ಸರ್, ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯಲ್ಲಿ ಕ್ಲಾರಿಟಿ ಬಯಸಿದ್ರು, ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು. ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಗಿರೋ ಮಾತುಕತೆ ಬಹಳ ಚರ್ಚೆ ನಡೀತಾ ಇದೆ. ಅಲ್ಲ, ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಪ್ರೋಗ್ರಾಮ್ ಇತ್ತು, ಬಂದಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದಾಗ ಸಹಜವಾಗಿ CM DCM ಹೋಗಿ ಮಾತಾಡ್ತಿದ್ದಾರೆ ಅಷ್ಟೇ. ಇನ್ನೇನು ಫಾರ್ಮಾಲಿಟೀಸ್ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಗೊಂದಲ ಎಲ್ಲಿದೆ? ಯಾವ ಗೊಂದಲನೂ ಇಲ್ಲ, ನೀವು ಸೃಷ್ಟಿ ಮಾಡ್ತೀರಾ. ನಮಗೆ ಅಧಿಕಾರ ಕೊಡ್ತಿರಲ್ಲ, ಅದಕ್ಕಾಗಿ ಸೃಷ್ಟಿ ಮಾಡ್ತಿದ್ದೀವಿ. ಸಂಕ್ರಾಂತಿ ಆದ್ಮೇಲೆ ಏನು ಉತ್ತರಾಯಣ ಪುಣ್ಯಕಾಲ, ಯಾರಿಗೆ ಪುಣ್ಯಕಾಲ ಸರ್? ಯಾರು ಸಪರೇಟ್ ಇಬ್ರು CM ಮತ್ತೆ DCM ಸಪರೇಟ್ ಕರೆದು ಮಾತಾಡಿದ್ರು. ಏನು ಇಲ್ಲ ಅಂದ್ರೆ ಸಪರೇಟ್ ಕರೆದು ಮಾತಾಡೋದು. ಗಹನವಾದ ವಿಚಾರ ಆಗಿದ್ರೆ ಒಳಗಡೆ ಏರ್ಪೋರ್ಟ್ ಅಲ್ಲಿ ಹಾಲ್ ಇರುತ್ತೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೈಟಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋರು. ನಿಂತ್ಕೊಂಡೇ ಮಾತಾಡಿದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.